130 ವರ್ಷಗಳ ನಂತರ ಬರುತ್ತಿರುವ ಪಂಚಗ್ರಹ ಕೂಟದಿಂದ ಈ 4 ರಾಶಿಗಳು ಮುಟ್ಟಿದ್ದೆಲ್ಲ ಬಂಗಾರವಾಗಲಿದೆ. ಮುಂದಿನ ದಿನಗಳಲ್ಲಿ ಈ ರಾಶಿಗಳ ಜೀವನದಲ್ಲಿ ನಡೆಯುವ ಪವಾಡಗಳೇನು, ಹೇಗೆಲ್ಲ ಅಭಿವೃದ್ಧಿಯನ್ನು ಕಂಡು ಸಂತಸದ ಜೀವನ ನಡೆಸುತ್ತಾರೆಂದು ಈಗ ತಿಳಿಯೋಣ. ಹೌದು, ನೀವು ಕೇಳಿದ್ದು ಸತ್ಯವೇ. 130 ವರ್ಷಗಳ ನಂತರ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ವಿಶೇಷವಾಗಿ ಪಂಚಗ್ರಹ ಕೂಟ ಜನವರಿ 18ನೇ ತಾರೀಕಿನಂದು ಏರ್ಪಡಲಿದೆ. ಇದರಿಂದ 4 ರಾಶಿಯವರ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ. ಈ ರಾಶಿಯವರು ಇನ್ನು ಮುಂದೆ ಕಣ್ಣೀರು ಹಾಕುವಂತಿಲ್ಲ. ಅಷ್ಟರ ಮಟ್ಟಿಗೆ ಶುಭ ಫಲಗಳನ್ನು ಗ್ರಹಗಳು ಹೊತ್ತು ತರುತ್ತಿವೆ. ಈಗಾಗಲೇ ಮಕರ ಸಂಕ್ರಾಂತಿ ಹಬ್ಬದ ನಂತರ ಮಕರ ರಾಶಿಯಲ್ಲಿ ಸೂರ್ಯ, ಬುಧ, ಕುಜ, ಶುಕ್ರ ಗ್ರಹಗಳು ಇರುತ್ತವೆ. ಜನವರಿ 18 ಭಾನುವಾರ ಮೌನಿ ಅಮಾವಾಸ್ಯೆಯ ದಿನ ಸಂಜೆ ಸಮಯದಲ್ಲಿ ಚಂದ್ರನು ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಇದರಿಂದ ಒಂದೇ ರಾಶಿಯಲ್ಲಿ 5 ಗ್ರಹಗಳು ಸೇರುತ್ತವೆ. ಇದನ್ನು ಪಂಚಗ್ರಹ ಕೂಟ ಎಂದು ಕರೆಯುತ್ತಾರೆ. ಯಾವಾಗ ಈ ರೀತಿ ಪಂಚಗ್ರಹ ಕೂಟ ಏರ್ಪಡುತ್ತದೆಯೋ ಆಗ ಕೆಲವು ರಾಶಿಗಳಿಗೆ ರಾಜಯೋಗ ಉಂಟಾಗುತ್ತದೆ. ಜೀವನದಲ್ಲಿ ಎಲ್ಲಿಲ್ಲದ ಅದೃಷ್ಟಗಳು ಆರಂಭವಾಗುತ್ತವೆ. ಈಗ ಯಾವ 4 ರಾಶಿಗಳಿಗೆ ಮುಂದಿನ ಜೀವನ ಸುಖಮಯವಾಗಿರುತ್ತದೆ ಎಂದು ತಿಳಿಯೋಣ. ಪಂಚಗ್ರಹ ಕೂಟದಿಂದ ಮುಂದಿನ ಜೀವನದಲ್ಲಿ ಅದೃಷ್ಟವನ್ನು ಕಾಣುವ ಮೊದಲ ರಾಶಿ ಮೇಷರಾಶಿ. ಈ ರಾಶಿಗೆ ದಶಮದಲ್ಲಿ ರವಿಯು ಸಂಚರಿಸುತ್ತಿದ್ದಾನೆ. ಇದರಿಂದ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಇಲ್ಲಿನ ತನಕ ಯಾವ ಪದವಿಗೋಸ್ಕರ ಶ್ರಮ ಪಟ್ಟಿದ್ದೀರೋ ಆ ಪದವಿ ನಿಮಗೆ ಸಿಗುತ್ತದೆ. ಉದ್ಯೋಗ ರಂಗದಲ್ಲಿರುವ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತದೆ. ನೀವು ಕೇಳಿಕೊಂಡ ಊರಿಗೆ, ಕೇಳಿಕೊಂಡ ಜಾಗಕ್ಕೆ ವರ್ಗಾವಣೆ ಸಿಗುತ್ತದೆ. ಕೆಲಸದ ಜಾಗದಲ್ಲಿ ಆಗುತ್ತಿದ್ದ ಕಿರಿಕಿರಿಗಳು ಕಡಿಮೆಯಾಗುತ್ತದೆ. ರವಿ ಬಲದಿಂದ ಆರೋಗ್ಯವು ಚೆನ್ನಾಗಿರುತ್ತದೆ. ಸಂಬಂಧಿಕರು ಕೂಡ ನಿಮ್ಮ ಒಳಿತನ್ನು ಈ ಸಮಯದಲ್ಲಿ ಬಯಸುತ್ತಾರೆ. ಇದ್ದಕ್ಕಿದ್ದಂತೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಾಗ ಅದನ್ನು ಸಂಪೂರ್ಣ ಮನಸ್ಸಿನಿಂದ ಸ್ವೀಕರಿಸಿ. ಏಕೆಂದರೆ ಈ ಬಾರಿ ನಿಮಗೆ ಪಂಚಗ್ರಹ ಕೂಟದ ಪ್ರಭಾವದಿಂದ ಶುಭ ಫಲ ಉಂಟಾಗಲಿದೆ. ದಶಮ ಕೇಂದ್ರದಲ್ಲಿ ರವಿಯು ನಿಮಗೆ ಯಾವುದೇ ಬದಲಾವಣೆಗಳು ಆದರೂ ಅದರಿಂದ ಲಾಭವನ್ನೇ ನೀಡಲಿದ್ದಾನೆ. ಮುಂದಿನ ದಿನಗಳಲ್ಲಿ ರವಿಯು ನಿಮಗೆ ಆತ್ಮವಿಶ್ವಾಸವನ್ನು ನೀಡಲಿದ್ದಾನೆ. ಅದರಿಂದ ಯಾವುದೇ ಕಷ್ಟಗಳು ಬಂದಾಗ ಹೆದರಬೇಡಿ. ನಿಮ್ಮ ಹಿಂದೆ ರವಿಯು ಬೆಂಬಲವಾಗಿ ನಿಂತಿದ್ದಾನೆ ಎನ್ನುವುದನ್ನು ಮರೆಯದೆ ಬಂದಂತಹ ಕಷ್ಟಗಳನ್ನು ಮೆಟ್ಟಿ ನಿಲ್ಲಬೇಕು. ಸೂರ್ಯನು ಅಂದರೆ ರವಿಯು ಪಿತೃಕಾರಕ. ಯಾವಾಗ ರವಿ ಬಲ ಸಿಗುತ್ತದೆ ಆಗ ಕಷ್ಟಗಳು ಒಂದು ಕಡೆಯಿಂದ ದೂರವಾಗುತ್ತಾ ಬರುತ್ತದೆ. ಆರೋಗ್ಯ, ಉದ್ಯೋಗ ಅಷ್ಟೇ ಅಲ್ಲದೆ ಆರ್ಥಿಕ ಸಮಸ್ಯೆಗಳಿಂದಲೂ ಕೂಡ ಈ ಸಮಯದಲ್ಲಿ ನೀವು ಮುಕ್ತಿಯನ್ನು ಕಾಣಬಹುದು. ಸಂಪತ್ತನ್ನು ಗಳಿಸಲು ರವಿಯೇ ನಿಮಗೆ ಬಲವನ್ನು ನೀಡುತ್ತಾನೆ. ವಂಶ ಪಾರಂಪರ್ಯವಾಗಿ ಬರುವಂತಹ ಆಸ್ತಿಪಾಸ್ತಿಗಳು ಸಂಕ್ರಾಂತಿ ಹಬ್ಬದ ನಂತರ ನಿಮಗೆ ಸಿಗುತ್ತವೆ. ನಿಮ್ಮ ಪೂರ್ವಿಕರು ಏನಾದರೂ ವ್ಯಾಪಾರದಲ್ಲಿ ಜಯ ಕಂಡು ಆ ವ್ಯಾಪಾರದ ಬಗ್ಗೆ ನಿಮಗೆ ತಿಳಿದಿದ್ದರೆ ಅದನ್ನು ನೀವು ಮುಂದುವರೆಸಿದರೆ ಈ ಸಮಯದಲ್ಲಿ ಖಂಡಿತವಾಗಿಯೂ ಲಾಭವನ್ನು ನೀವು ಕಾಣಬಹುದು. ಮೇಷರಾಶಿಯವರಿಗೆ ಇದೊಂದು ಸುವರ್ಣ ಅವಕಾಶ ಎಂದು ಹೇಳಬಹುದು. ನಿಮಗೆ ಸಿಗಬೇಕಾದುದನ್ನೆಲ್ಲ ಸಿಗುವಂತೆ ರವಿಯು ಮಾಡಲಿದ್ದಾನೆ. ಪಂಚಗ್ರಹ ಕೂಟದಿಂದ ಅದೃಷ್ಟವನ್ನು, ರಾಜಯೋಗವನ್ನು ನೋಡುವ 2ನೆಯ ರಾಶಿ ಸಿಂಹರಾಶಿ. 6ನೇ ಸ್ಥಾನದಲ್ಲಿ ರವಿಯು ನಿಮಗೆ ಈ ಬಾರಿ ಒಳಿತನ್ನು ಮಾಡಲಿದ್ದಾನೆ. ದೊಡ್ಡ ದೊಡ್ಡ ಋಣಗಳನ್ನು ತಲೆಯಿಂದ ಇಳಿಸಲಿದ್ದಾನೆ. ಅಂದರೆ ನಿಮ್ಮ ದೊಡ್ಡ ಮೊತ್ತದ ಸಾಲಗಳು ಈ ಸಮಯದಲ್ಲಿ ಬೇಗನೆ ತೀರುತ್ತದೆ. ಸಾಲಗಳನ್ನು ತೀರಿಸಲು ಆದಾಯದ ಮಾರ್ಗಗಳು ಹೆಚ್ಚುತ್ತವೆ. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ರವಿಯ ಅನುಗ್ರಹದಿಂದ ದೂರವಾಗುತ್ತದೆ. ಇರುವ ಆರೋಗ್ಯ ಮತ್ತಷ್ಟು ವೃದ್ಧಿಯಾಗುತ್ತದೆ. ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ದೂರವಾಗುತ್ತವೆ. ಆರ್ಥಿಕ ಬಲ ಪಂಚಗ್ರಹ ಕೂಟದ ಪ್ರಭಾವದಿಂದ ನಿಮಗೆ ಹೆಚ್ಚುತ್ತದೆ. ಅಂದರೆ ಈಗಿರುವ ಹಣದ ಬಿಕ್ಕಟ್ಟು ನಿಧಾನವಾಗಿ ದೂರವಾಗಿ 4 ದಿಕ್ಕುಗಳಿಂದಲೂ ಹಣದ ಪ್ರವಾಹವನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣುವಿರಿ. ನಿಮಗೆ ಬರಬೇಕಾದ ದುಡ್ಡು ಈ ಸಮಯದಲ್ಲಿ ನಿಮ್ಮ ಕೈ ಸೇರುತ್ತದೆ. ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಇದ್ದರೆ ದೂರವಾಗುತ್ತದೆ. ಪಂಚಗ್ರಹ ಕೂಟದಿಂದ ಮುಂದಿನ ದಿನಗಳಲ್ಲಿ ರಾಜಯೋಗವನ್ನು ನೋಡುವ 3ನೆಯ ರಾಶಿ ವೃಶ್ಚಿಕ ರಾಶಿ. 3ಯ ಸ್ಥಾನದಲ್ಲಿ ರವಿಯು ವೃಶ್ಚಿಕ ರಾಶಿಗೆ ಅನುಗ್ರಹಿಸಲಿದ್ದಾನೆ. ವೃಶ್ಚಿಕ ರಾಶಿಗೆ ಈಗ ಗುರುವಿನ ಬಲವಿಲ್ಲ, ಶನಿಯ ಬಲವಿಲ್ಲ, ರಾಹುವಿನ ಬಲವಿಲ್ಲ. ಇಂತಹ ಸಮಯದಲ್ಲಿ ನಿಮ್ಮ ಆಪತ್ಬಾಂಧವನಾಗಿ ರವಿಯು ಬಂದಿದ್ದಾನೆ. ಸಂಕ್ರಾಂತಿ ಹಬ್ಬದ ನಂತರ ರವಿಯ ಜೊತೆಗೆ ಕುಜನು ಕೂಡ ನಿಮಗೆ ಅತ್ಯುತ್ತಮ ಫಲಗಳನ್ನು ನೀಡಲಿದ್ದಾನೆ. ರವಿ, ಕುಜ ಇಬ್ಬರು ಜೋಡೆತ್ತುಗಳಂತೆ ನಿಮಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಈ ಬಾರಿ ಬಲವನ್ನು ನೀಡಲಿದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ನೀವು ಬರುವ ಅವಕಾಶಗಳನ್ನು ಬಿಡದೆ ಸದುಪಯೋಗಪಡಿಸಿಕೊಳ್ಳಬೇಕು. ವೃಶ್ಚಿಕ ರಾಶಿಗೆ ಆರೋಗ್ಯ, ನಿತ್ಯ ಸಂತೋಷ, ಬಂಧುಗಳಿಂದ ಸೌಖ್ಯ ಸಿಗುತ್ತದೆ. ರವಿ ಗ್ರಹವು ಆರೋಗ್ಯ ಬಲವನ್ನು ನೀಡುವುದರ ಜೊತೆಗೆ ನಿತ್ಯ ಸಂತೋಷವನ್ನು ಕೂಡ ನೀಡಲಿದ್ದಾನೆ. ನಿತ್ಯ ಸಂತೋಷ ಎಂದರೆ ಹಣಕಾಸಿನ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಆಸ್ತಿಪಾಸ್ತಿಗಳ ಗಳಿಕೆ, ಆತ್ಮಸ್ಥೈರ್ಯ ವೃದ್ಧಿಯಾಗುವುದು. ಅಣ್ಣ ತಮ್ಮಂದಿರ ನಡುವೆ ಇರುವ ಆಸ್ತಿ ವಿಚಾರಗಳು ಇತ್ಯರ್ಥವಾಗುತ್ತವೆ. ಇಷ್ಟು ದಿನ ಇದ್ದ ಭಯ ದೂರವಾಗಿ ಆತ್ಮವಿಶ್ವಾಸ ರವಿಯಿಂದ ಹೆಚ್ಚಾಗುತ್ತದೆ. ಆರೋಗ್ಯ, ಐಶ್ವರ್ಯ ಪಂಚಗ್ರಹ ಕೂಟದ ಪ್ರಭಾವದಿಂದ ಸಿಗುತ್ತದೆ.
ಸಿಗುತ್ತದೆ. ನಿಮ್ಮ ರಾಶಿಯವರಿಗೂ ಕೂಡ ಚರ್ಮ ಹಾಗೂ ಮೂಳೆಯ ಸಮಸ್ಯೆಗಳು ದೂರವಾಗಿ ಆರೋಗ್ಯ ಬಲ ಸಿಗುತ್ತದೆ. ರವಿ ಅನುಗ್ರಹದಿಂದ ನೀವು ಮಾಡುವ ಕೆಲಸಕ್ಕೆ ಫಲ ಸಿಗುತ್ತದೆ. ವ್ಯಾಪಾರದಲ್ಲಿ ವಿವಿಧ ಲಾಭಗಳನ್ನು ನೀವು ನೋಡುತ್ತೀರಿ. ಪಂಚಗ್ರಹ ಕೂಟದಿಂದ ಅದೃಷ್ಟ ರಾಜಯೋಗ ನೋಡಲಿರುವ 4ನೆಯ ರಾಶಿ ಮೀನರಾಶಿ. ಎಲ್ಲ ರಾಶಿಗಳಿಗಿಂತಲೂ ನಿಮ್ಮ ರಾಶಿಯವರಿಗೆ ಕಷ್ಟಗಳು ಹೆಚ್ಚು. ಈ ಸಂದರ್ಭದಲ್ಲಿ ನಿಮಗೆ ಎಲ್ಲ ದಾರಿಗಳು ಮುಚ್ಚಿ ಹೋಗಿವೆ. ಗುರುಬಲ ಇಲ್ಲ, ಶನಿ ಬಲ ಇಲ್ಲ, ರಾಹುವಿನ ಬಲವೂ ಕೂಡ ಇಲ್ಲ. ಈ ಸಂದರ್ಭದಲ್ಲಿ ಬಂದಿರುವಂತಹ ಸಂಕ್ರಾಂತಿ ಹಬ್ಬವು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಅಲೆಯನ್ನೇ ಎಬ್ಬಿಸಲಿದೆ. ನಿಮ್ಮ ರಾಶಿಯ ಫಲವನ್ನು ಬಹಳ ಉತ್ಸಾಹದಿಂದಲೇ ಕೇಳಿರಿ. ಮೀನರಾಶಿಯವರಿಗೆ 11ನೇ ಸ್ಥಾನದಲ್ಲಿ ರವಿಯು ಯೋಗಿಸುತ್ತಿದ್ದಾನೆ. ಇದರಿಂದ ನಿಮಗೆ ಆಕಸ್ಮಿಕ ಧನ ಪ್ರಾಪ್ತಿ ಜೊತೆಗೆ ಸಂಪತ್ತಗಳು ವೃದ್ಧಿಯಾಗುತ್ತದೆ. ನಿಂತು ಹೋದ ಕಾರ್ಯಗಳು ಮುಂದುವರಿಯುತ್ತದೆ. ಇನ್ನು ಯಾವುದೇ ಕಾರಣಕ್ಕೂ ಈ ದುಡ್ಡು ನಮ್ಮ ಕೈ ಸೇರುವುದಿಲ್ಲ ಎಂಬ ದುಡ್ಡು ಕೂಡ ನಿಮ್ಮ ಕೈ ಸೇರುತ್ತದೆ. ಸಂದರ್ಶನಗಳು ನಡೆದು ನಿಮಗೆ ಈ ಕೆಲಸ ಸಿಗುವುದಿಲ್ಲ ಎಂದು ಕಳುಹಿಸಿದ್ದರೂ ಮತ್ತೆ ಅದೇ ಸಂಸ್ಥೆಯಿಂದ ನಿಮಗೆ ಕರೆದು ಕೆಲಸ ನೀಡುವಂತಹ ಅದೃಷ್ಟ ರವಿಯ ಬಲದಿಂದ ನಿಮಗೆ ಸಿಗುತ್ತದೆ. ವಿದೇಶ ಯಾತ್ರೆಗೆ ನೀವು ಮಾಡಿದ್ದ ಯೋಜನೆಗಳು ವಿಫಲವಾಗಿದ್ದರೆ ಈ ಬಾರಿ ಸಫಲವಾಗಲಿದೆ. ರವಿಯು 11ನೇ ಮನೆಯಲ್ಲಿ ಸಂಚರಿಸುವಾಗ ಆಚಾರ ವಿಚಾರಗಳನ್ನು ಪಾಲಿಸುವಂತೆ ಮಾಡುತ್ತಾನೆ. ಅಂದರೆ ಕುಲದ ಆಚಾರವನ್ನು ಮರೆತಿದ್ದರೆ ಅದನ್ನು ಮತ್ತೆ ಮುಂದುವರೆಸಿಕೊಂಡು ಹೋಗುವಂತೆ ಶಕ್ತಿ ನೀಡುತ್ತಾನೆ. ದೇವರ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುತ್ತಾನೆ. ನಿಮಗೆ ಲಾಭ ಸ್ಥಾನದಲ್ಲಿ ರವಿಯು ಸಂಚಾರ ಮಾಡುತ್ತಿರುವುದರಿಂದ ಹೆಚ್ಚಾಗಿ ಆರ್ಥಿಕ ಏಳಿಗೆಯನ್ನು ನೀಡುತ್ತಾನೆ. ಚರ್ಮಕ್ಕೆ ಸಂಬಂಧಿಸಿದ ಆರೋಗ್ಯದ ಸಮಸ್ಯೆ, ಕಿವಿ, ಕಣ್ಣು, ಮೂಗು, ಮೂಳೆಯ ಸಮಸ್ಯೆಗಳು ರವಿಯು ಮೀನರಾಶಿಯವರಿಗೆ ದೂರ ಮಾಡಿ ಆರೋಗ್ಯ ಬಲವನ್ನು ಕೂಡ ಈ ಸಂಕ್ರಾಂತಿಯ ನಂತರದ ದಿನಗಳಲ್ಲಿ ನೀಡಲಿದ್ದಾನೆ. ನಿಮ್ಮ ರಾಶಿಗೆ ಆರ್ಥಿಕವಾಗಿ ಆರೋಗ್ಯವಾಗಿಯೂ ಶುಭ ಫಲವನ್ನೇ ರವಿಯು ನೀಡುತ್ತಿದ್ದಾನೆ. ಪಿತ್ರಾರ್ಜಿತ ಆಸ್ತಿಗಳು ಮಕರ ಸಂಕ್ರಾಂತಿಯ ನಂತರದ ದಿನಗಳಲ್ಲಿ ನಿಮ್ಮ ಕೈ ಸೇರುತ್ತದೆ. ಪಂಚಗ್ರಹ ಕೂಟದ ರಾಶಿ ಫಲದ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಸೂರ್ಯದೇವ ಎಂದು ಬರೆದು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.